ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ. ಮುಂದಿನ ಜೀವನದ ಬಗ್ಗೆ ನಿರ್ಧರಿಸಿ ಮನೆಯಿಂದ ಹೊರಬಂದಿದ್ದ ಸರ್ವಮಂಗಳ ದ್ಯಾವನ ಸಹಾಯದಿಂದ ಪೇಟೆ ತಲುಪಿದ್ಲು. ದ್ಯಾವ ಅತ್ತ ಹೋಗ್ತಾ ಇದ್ದ ಹಾಗೆ ನಡು ರಸ್ತೆಯಲ್ಲಿ ನಿಂತಿದ್ದ ಸರ್ವಮಂಗಳ ಯೋಚಿಸತೊಡಗಿದ್ಲು. ಇಷ್ಟು ಬೇಗನೆ ಬಂದಿದ್ದೀನಿ, ಈ ಹೊತ್ತಲ್ಲಿ ಸುಧಾಮನನ್ನು ಭೇಟಿ ಮಾಡೋದು ಕಷ್ಟ ಸಾಧ್ಯ. ಅದಕ್ಕೆ ಇಲ್ಲೇ ಗುಡಿಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ನಿರ್ಧರಿಸಿ ಗುಡಿ ಜಗುಲಿ ಮೇಲೆ ಕೂತ್ಕೊಂಡ್ಲು. ಅವಳ ಮನಸ್ಸು ಯಾವುದೋ ಆಲೋಚನೆಯಲ್ಲಿ ಮುಳುಗಿತು. ಹಿಂದಿನ ರಾತ್ರಿಯಷ್ಟೇ ನನ್ನ ಮನಸ್ಸಲ್ಲಿ ಯಾವ ಹುಡುಗನೂ ಇಲ್ಲ ಅಂತ ಹೇಳಿ ಬೆಳಗಾಗೋದ್ರೊಳಗೆ ಯಾರದ್ದೋ ಜೊತೆ ಬದುಕು ಸಾಗಿಸ್ತೀನಿ ಅಂತ ಪತ್ರ ಬರೆದಿಟ್ಟು ಬಂದಿದ್ದೀನಿ. ಖಂಡಿತವಾಗಿ ಅಪ್ಪಾಜಿ ಅಮ್ಮ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಾನೆ ಅಂದ್ಕೊಂಡಿರ್ತಾರೆ. ಅವರು ನನ್ನನ್ನು ಕ್ಷಮಿಸ್ತಾರಾ ಅಂತ ಗರ್ಭಗುಡಿಯತ್ತ ಮುಖ ಮಾಡಿ ದೇವಿಗೆ ಕೈ ಮುಗಿದು ಪ್ರಾರ್ಥಿಸಿದ್ಲು. ಸಮಯ ಸರಿಯಿತು. ಸುಮಾರು 2 ತಾಸು ದೇವಸ್ಥಾನದ ಜಗುಲಿ ಮೇಲೆ ಕಳೆದವಳು ಕೊಂಚ ಬೆಳಕು ಹರಿತಿದ್ದ ಹಾಗೆ ಅನಾಥಾಶ್ರಮಕ್ಕೆ ತೆರಳಿ ಸುಧಾಮನನ್ನು ಭೇಟಿ ಮಾಡಿ ವಿಷಯ ತಿಳಿಸಿದ್ಲು. 3 ವರ್ಷಗಳ ಹಿಂದೆ ಕಾಲೇಜಲ್ಲಿ ಇಬ್ರು ಒಟ್ಟಾಗಿ ಓದ್ತಿದ್ದ ಸಂದರ್ಭದಲ್ಲಿ ಸರ್ವಮಂಗಳನ ನಡೆ ನುಡಿ ಗುಣಗಳಿಗೆ ಆಕರ್ಷಿತನಾಗಿದ್ದ ಸುಧಾಮ ಅವಳೆದುರಿನಲ್ಲಿ ತಾನಾಗೆ ತನ್ನ ಪ್ರೀತಿನ ವ್ಯಕ್ತಪಡಿಸಿದ್ದ. ತಂದೆ ತಾಯಿಯ ಪ್ರೀತಿಯಲ್ಲಿ ಸಂಸ್ಕಾರವಂತಳಾಗಿ ಬೆಳೆದಿದ್ದ ಸರ್ವಮಂಗಳ ಸುಧಾಮನ ಪ್ರೀತಿನ ನಿರಾಕರಿಸಿದ್ಲು. ಇದರಿಂದ ಸುಧಾಮನಿಗೆ ಬೇಸರವಾದರೂ ತೋರ್ಪಡಿಸಿಕೊಳ್ಳದೆ ಮೊದಲಿನಂತೆ ನಗ್ನಗ್ತಾ ಅವಳೊಂದಿಗೆ ಸಮಯ ಕಳೀತಾ ಇದ್ದವನಿಗೆ ಪ್ರೀತಿಯ ವಿಚಾರದಲ್ಲಿ ಒತ್ತಾಯ ಮಾಡಬೇಕು ಅಂತ ಯಾವತ್ತೂ ಅನಿಸ್ಲಿಲ್ಲ. ಅವರಿಬ್ಬರು ದ್ವಿತೀಯ PUC ಪರೀಕ್ಷೆ ಮುಗಿದ ಮೇಲೂ ಯಾವಾಗಲೋ ಒಮ್ಮೆ ಭೇಟಿಯಾಗಿದ್ದನ್ನು ಬಿಟ್ಟರೆ ಮತ್ತೊಮ್ಮೆ ಭೇಟಿಯಾಗೋ ಸಂದರ್ಭವೇ ಒದಗಿ ಬಂದಿರಲಿಲ್ಲ. 3 ವರ್ಷಗಳ ಬಳಿಕ ಸರ್ವಮಂಗಳ ಸುಧಾಮನನ್ನು ಭೇಟಿಯಾಗಿದ್ಲು. ಬಹಳ ದಿನಗಳ ನಂತರ ತನ್ನ ಎದುರಿನಲ್ಲಿ ಸರ್ವಮಂಗಳ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷ ಆಗಿದ್ದನ್ನು ಕಂಡು ಅವನಿಗೆ ಸಂತೋಷದ ಜೊತೆ ಆಶ್ಚರ್ಯವೂ ಆಯಿತು. ಅವಳು ಮದುವೆ ವಿಷಯ ಪ್ರಸ್ತಾಪಿಸಿದಾಗ ಅವನಿಗೆ ಮೊದಲು ಆಘಾತವಾಯಿತು. ಒಂದು ಕ್ಷಣ ತನ್ನ ಕಿವಿಗಳನ್ನು ತಾನೇ ನಂಬದಾದ. ಕೆಲವು ಸಮಯ ಯೋಚಿಸಿದ ಬಳಿಕ, ಸರ್ವ, ನಿನ್ನ ಮಾತು ಕೇಳ್ತಿದ್ರೆ ನಿನ್ನ ತಂದೆ ತಾಯಿ ತೋರಿಸಿದ ಹುಡುಗನನ್ನು ಮದುವೆಯಾಗೋದಕ್ಕೆ ಒಪ್ಪದೆ ನನ್ನ ವಿಚಾರನೇ ನಿಜ ಅಂತ ಅವರೆದುರು ಸುಳ್ಳು ಹೇಳಿದ್ದೆ, ಹೌದು ತಾನೇ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನಿಸ್ದ. ಅವಳು ತಪ್ಪು ಮಾಡಿದವಳಂತೆ ತಲೆ ಕೆಳ ಹಾಕಿ ಹೌದು ಅಂತ ತಲೆ ಆಡಿಸಿದ್ಲು. ನೀನು ಮದುವೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಹೆಸರನ್ನು ಬಳಸ್ಕೊಂಡೆ ಅಂತ ನನಗೆ ಕಿಂಚಿತ್ತೂ ಬೇಸರ ಇಲ್ಲ, ಬದಲಾಗಿ ಸಂತೋಷ ಇದೆ. ನೀನು ನಂಬ್ತೀಯೋ ಇಲ್ವೋ, ಈಗಲೂ ಈ ಸುಧಾಮನ ಮನಸ್ಸಲ್ಲಿ ನಿನ್ಗಲ್ದೆ ಬೇರೆ ಯಾರಿಗೂ ಸ್ಥಳ ಇಲ್ಲ. ನಮ್ಮಿಬ್ಬರ ಮದುವೆ ಅಸಾಧ್ಯ ಅಂತ ತಿಳಿದಿದ್ರು ಮನ್ಸು ಮಾತ್ರ ನಿನ್ನನ್ನು ಬಿಟ್ಕೊಡೋದಕ್ಕೆ ತಯಾರಿರಲಿಲ್ಲ. ನೀನು ಪೂಜಿಸೋ ಶ್ರೀರಾಮನು ಇದನ್ನೇ ಬಯಸ್ತಿರ್ಬೇಕು. ಅದಕ್ಕಾಗಿ ನಿನ್ನ ಬಾಯಿಂದ ಬಂದ ಸುಳ್ಳನ್ನೇ ನಿಜ ಮಾಡೋದಕ್ಕೆ ಹೊರಟಿದ್ದಾನೆ. ನೀನು ನನ್ನನ್ನು ಮದುವೆಯಾಗೋದೇ ನಿಜವಾದರೆ ನನಗಿಂತ ಅದೃಷ್ಟಶಾಲಿ ಬೇರೆ ಯಾರೂ ಇಲ್ಲ ಅಂತ ಹೇಳಿದವನ ಮನಸ್ಸು ಸಂತೋಷದಿಂದ ಕುಣಿದಾಡ್ತು. ಅವನ ಮಾತುಗಳನ್ನು ಕೇಳಿ ಸರ್ವಮಂಗಳನ ಕಣ್ಣು ಕೊಳವಾದವು. ಸುಧಾಮ, ಈ ನಿಮ್ಮ ದೊಡ್ಡ ಗುಣವೇ ನನ್ನನ್ನು ಇಲ್ಲಿವರೆಗೆ ಕರ್ತಂದಿರೋದು. ಅವತ್ತು ನಿಮ್ಮ ಪ್ರೀತಿನ ಕಡೆಗಣಿಸಿದವಳು ಇವತ್ತು ನನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಪ್ರೀತಿನ ಭಿಕ್ಷೆ ಬೇಡ್ತಾ ಇದ್ದೀನಿ. ಕೈ ಮುಗಿದು ಬೇಡಿಕೊಳ್ತಾ ಇದ್ದವಳ ಗಂಟಲು ಕಟ್ಟಿತ್ತು. ಅವಳ ಕೈಗಳನ್ನು ತನ್ನ ಕೈಯಲ್ಲಿ ಬಂಧಿಸಿದ ಸುಧಾಮ, ಸರ್ವ, ಇದು ನಿನ್ನ ಸ್ವಾರ್ಥ ಅಲ್ಲ, ಪ್ರೀತಿ. ಇನ್ಯಾವತ್ತೂ ನಿನ್ನ ಕಣ್ಣಿಂದ ನೀರು ಬರ್ಕೂಡ್ದು. ನಮ್ಮಿಬ್ಬರ ಮದುವೆ ಖಂಡಿತವಾಗಿಯೂ ಆಗತ್ತೆ. ನಾನು ತಂದೆ ತಾಯಿ ಇಲ್ಲದ ಅನಾಥ. ಅನಾಥ ಅಂತ ಕರೆಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಅದನ್ನು ಅನುಭವಿಸಿದ ನನಗೆ ಚೆನ್ನಾಗಿ ತಿಳಿದಿದೆ. ನಿನಗೆ ಹೆತ್ತವರು ಬಂಧು ಬಳಗ ಎಲ್ಲರೂ ಇದ್ದಾರೆ. ಎಲ್ಲರೂ ಇದ್ದು ಯಾರೂ ಇಲ್ಲದವರಂತೆ ಅನಾಥರಂತೆ ಮದುವೆ ಆಗೋದು ಸರಿಯಲ್ಲ. ತಲೆ ತಲಾಂತರದಿಂದ ಬಂದ ಶಾಸ್ತ್ರ ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಮರ್ಯಾದೆಯಿಂದ ಬದುಕ್ತಾ ಇರೋ ನಿನ್ನ ಕುಟುಂಬದವರು ನೀನು ಹೇಳಿದ ಸುಳ್ಳನ್ನೇ ನಿಜ ಅಂತ ನಂಬ್ಕೊಂಡು ನನ್ನ ಜಾತಿ ಕುಲದ ಬಗ್ಗೆ ಪ್ರಶ್ನಿಸಿರೋದು ನನಗೆ ತಪ್ಪು ಅಂತ ಅನ್ನಿಸ್ಲಿಲ್ಲ. ಅದು ಸಹಜಾನೇ. ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ರೆ ಅವರ ಮುಂದಿನ ಜೀವನ ಸಂತೋಷವಾಗಿ ಇರಬೇಕು ಅನ್ನೋದೇ ಪ್ರತಿಯೊಬ್ಬ ತಂದೆ ತಾಯಿಯ ಆಸೆಯಾಗಿರುತ್ತೆ. ಅದಕ್ಕಾಗಿ ಹೆಣ್ಣು ಹೆತ್ತ ಪ್ರತಿಯೊಬ್ಬರು ಮಗಳನ್ನ ಮದುವೆ ಮಾಡಿಕೊಡೋ ಮುನ್ನ
ಅವರ ಕುಟುಂಬದ ಹಿನ್ನೆಲೆ, ಜಾತಿ, ಧರ್ಮ ಎಲ್ಲವನ್ನು ವಿಚಾರಿಸೋದು ಅನಿವಾರ್ಯವಾಗಿದೆ. ನಾನು ನಿನ್ನ ತಂದೆ ತಾಯಿನ ಹೇಗಾದರೂ ಮಾಡಿ ಒಪ್ಪಿಸಿ ಅವರ ಆಶೀರ್ವಾದ ಪಡ್ಕೊಂಡ ನಂತರವಷ್ಟೇ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋದು. ಅದು ಅಲ್ಲದೆ ನಾನು ನಿನಗಿಂತ 2-3 ವರ್ಷಕ್ಕೆ ದೊಡ್ಡವನಷ್ಟೇ. ನನಗೇನು 25 ತುಂಬಿಲ್ಲ. ಅಷ್ಟಲ್ಲದೆ ಕೈಯಲ್ಲಿ ಕೆಲಸನೂ ಇಲ್ಲ. ಮೊದಲು ಒಂದು ಒಳ್ಳೆ ಕೆಲಸ ಹುಡ್ಕೊಂಡು ನಂತರ ಹೆಣ್ಣು ಕೇಳೋದಕ್ಕೆ ನಿಮ್ಮ ಮನೆಗೆ ಬರ್ತೀನಿ ಅಂತ ತನ್ನ ನಿರ್ಧಾರ ತಿಳಿಸ್ದ. ಅವನ ನಿರ್ಧಾರ ಅವಳಿಗೂ ಸರಿ ಅಂತ ಅನಿಸಿದ್ರು ತನ್ನ ತಂದೆ ತಾಯಿಯ ಗುಣ ತಿಳಿದಿದ್ದವಳು, ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೇಗೂ ನಿಮ್ಮ ಪದವಿ ಮುಗ್ದಿದೆ, ಎಲ್ಲಾದರೂ ನಿಮಗೊಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ. ಆದರೆ ಈಗ ಅದ್ರ ಬಗ್ಗೆ ಯೋಚಿಸ್ಕೊಂಡು ಕೂರೋಷ್ಟು ಸಮಯ ಇಲ್ಲ. ಇನ್ನೂ ತಡ ಮಾಡಿದರೆ ನನ್ನ ತಂದೆ ಆ ಕಾಮಾಂಧ ಪರಮೇಶಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಇನ್ನು ನಿಮಗೆ ಬಿಟ್ಟಿದ್ದು, ಬೇಗ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಅಳ್ತಾನೆ ಅನಾಥಾಶ್ರಮದಿಂದ ಹೊರಬಂದ್ಲು. ಅವಳ ಮಾತುಗಳನ್ನು ಕೂಲಂಕುಷವಾಗಿ ಯೋಚಿಸಿದ ಸುಧಾಮ ಹೊರಬಂದವನು, ಆಯಿತು ಸರ್ವಾ, ನೀನು ಹೇಳಿದಾಗೆ ಆಗಲಿ. ನಾವು ಇವತ್ತೇ ಮದುವೆ ಆಗೋಣ. ಆಮೇಲೆ ಹೇಗಾದರೂ ಮಾಡಿ ನಾನು ನಿನ್ನ ತಂದೆ ತಾಯಿನ ಒಪ್ಪಿಸ್ತೀನಿ ಅಂತ ದೃಢ ನಿರ್ಧಾರ ಮಾಡಿ ಪಕ್ಕದಲ್ಲೇ ಇದ್ದ ಪಾರ್ವತಮ್ಮನ ಗುಡಿಲಿ ಒಬ್ಬರಿಗೊಬ್ಬರು ಹಾರ ಬದಲಾಯಿಸಿಕೊಂಡ್ರು. ಅರಿಶಿನ ದಾರಕ್ಕೆ ಅರಿಶಿನ ಕೊಂಬು ಸುತ್ತಿ ಸುಧಾಮ ಸರ್ವಮಂಗಳನಿಗೆ ಧಾರಣೆ ಮಾಡ್ದ. ಸ್ನೇಹಿತರಾಗಿದ್ದ 2 ಜೀವಗಳು 3 ಗಂಟು ಬೀಳ್ತಿದ್ದ ಹಾಗೆ ಗಂಡ ಹೆಂಡತಿ ಅನಿಸಿಕೊಂಡ್ರು. ಅನಾಥಾಶ್ರಮ ನೋಡ್ಕೊಳ್ತಿದ್ದ ನಂಜಮ್ಮನವರು ಸುಧಾಮನಿಗೆ ತಾಯಿ ಪ್ರೀತಿ ಕೊಟ್ಟು ಬೆಳೆಸಿದ್ರು. ಯಾವ ಮಕ್ಕಳೊಂದಿಗೂ ಗಲಾಟೆ ಮಾಡಿಕೊಳ್ಳದೆ, ಹೊಡೆದಾಟ ಬಡಿದಾಟವಿಲ್ಲದೆ ಸದಾಕಾಲ ಓದಿನಲ್ಲಿಯೇ ಮುಳುಗಿರುತ್ತಿದ್ದ ಅವನನ್ನು ಕಂಡ್ರೆ ನಂಜಮ್ಮನವರಿಗೆ ತುಸು ಹೆಚ್ಚೇ ಪ್ರೀತಿ. ಮದುವೆ ಮಾಡಿಕೊಂಡು ಅನಾಥಾಶ್ರಮಕ್ಕೆ ಬಂದ ಸುಧಾಮನನ್ನು ಕಂಡು ನಂಜಮ್ಮನವರು ಬಹಳ ಸಂತೋಷಪಟ್ಟರು. ಸರ್ವಮಂಗಳ, ನೀನು ಸ್ನೇಹಿತನ ಸಲುವಾಗಿ ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟಾಗಲೆಲ್ಲ ಅನಾಥ ಮಕ್ಕಳಿಗೆ ಏನಾದರೂ ಒಂದು ತಿಂಡಿನೋ ಬಟ್ಟೆನೋ ನೀಡ್ತಿದ್ದೆ. ನಿನ್ನ ಈ ಗುಣ ನನಗೆ ಮಾತ್ರ ಅಲ್ಲ, ನಮ್ಮ ಸುಧಾಮನಿಗೂ ಬಹಳ ಇಷ್ಟ ಆಗಿತ್ತು. ಅವನು ಇದೇ ವಿಷಯನ ನನ್ನ ಬಳಿ ಹಲವಾರು ಬಾರಿ ಹೇಳಿದ್ದ. ಇವತ್ತು ನೀವಿಬ್ಬರು ದಂಪತಿಗಳಾಗಿರೋದು ನನಗೆ ತುಂಬ ಸಂತೋಷದ ವಿಚಾರ. ನಮ್ಮ ಸುಧಾಮ ಬಹಳ ಒಳ್ಳೆ ಹುಡುಗ, ಗುಣವಂತ, ಬುದ್ಧಿವಂತ. ಅವನು ನಿನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ. ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ನಂಬಿಕೆ ನನಗಿದೆ. 100 ಕಾಲ ಸುಖವಾಗಿ ಬಾಳಿ ಅಂತ ಅವರಿಬ್ಬರನ್ನು ಹರಸಿ ಹಾರೈಸಿದ್ರು. ನಂಜಮ್ಮನವರ ಆಶೀರ್ವಾದ ಪಡ್ಕೊಂಡು ನವದಂಪತಿಗಳಿಬ್ಬರು ಹೊರ ನಡೆದ್ರು. ಆಶ್ರಮದಿಂದ ಹೊರಟವ್ರಿಗೆ ಮುಂದೆ ಏನು ಮಾಡಬೇಕು ಅಂತ ದಿಕ್ಕು ಕಾಣ್ದಂತಾಯಿತು. ಸುಮಾರು ಸಮಯದ ನಂತರ ಏನನ್ನೋ ಯೋಚಿಸಿದ ಸುಧಾಮ, ಸರ್ವಾ, ನಡಿ ಹೋಗೋಣ ಅಂದ. ಎಲ್ಲಿಗೆ? ಅವಳು ಮ್ಲಾನವಾಗಿ ಅವನನ್ನೇ ದಿಟ್ಟಿಸಿದ್ಲು. ಮತ್ತಿನ್ನೆಲ್ಲಿಗೆ? ನಿನ್ನ ಹಳ್ಳಿಗೆ. ನನ್ನ ಅತ್ತೆ ಮಾವನನ್ನು ನೋಡಿ ಅವರಿಂದ ಆಶೀರ್ವಾದ ಪಡ್ಕೋಬೇಕು, ಅವನು ನಿರ್ವಿಕಲ್ಪದಿಂದ ಹೇಳ್ದ. ಅವನ ಮಾತುಗಳನ್ನು ಕೇಳ್ತಿದ್ದ ಹಾಗೆ, ಏನು ಹೇಳ್ತಿದ್ದೀರಾ? ಈ ಸ್ಥಿತಿಯಲ್ಲಿ ನಾವು ನನ್ನ ಅಪ್ಪಾಜಿ ಅಮ್ಮನ ಮುಂದೆ ನಿಂತ್ಕೊಂಡ್ರೆ ಹಳ್ಳಿ ಜನರು ನಮ್ಮನ್ನ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ದೀರಾ ಅಂತ ಭಯದಿಂದ ಹೇಳಿದ್ಲು. ಸರ್ವಾ, ನಾನು ಹೇಳಿದ್ದು ನಿಮ್ಮ ಹಳ್ಳಿ ಜನರನ್ನ ನೋಡೋಣ ಅಂತ ಅಲ್ಲ, ನಿಮ್ಮ ತಂದೆ ತಾಯಿನ ಭೇಟಿ ಮಾಡೋಣ, ಅವ್ರ ಬಳಿ ಮಾತಾಡೋಣ. ಅವ್ರ ಆಶೀರ್ವಾದ ನಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಇನ್ನು ಇದ್ರ ಬಗ್ಗೆ ಹೆಚ್ಚು ಮಾತಬೇಡ, ಬಾ ಹೋಗೋಣ ಅಂತ ಅವಳ ಕೈ ಹಿಡ್ಕೊಂಡೋನು ಅವಳ ಪ್ರತಿಕ್ರಿಯೆಗೂ ಕಾಯ್ದೆ ಎತ್ತಿನ ಗಾಡಿ ಹಿಡಿದು ರಾಮುಹಳ್ಳಿಯತ್ತ ಪ್ರಯಾಣ ಬೆಳೆಸಿದ್ರು. ರಾಮುಹಳ್ಳಿಯ ಒಳಗೆ ಕಾಲಿಡ್ತಿದ್ದ ಹಾಗೆ ಸರ್ವಮಂಗಳನಿಗೆ ಕಾಣದ ಆತಂಕವೊಂದು ಶುರುವಾಯಿತು. ಸದಾ ಜನಜಂಗುಳಿಯಿಂದ ತುಂಬಿ ತುಳುಕುತ್ತಿದ್ದ ರಸ್ತೆಯಲ್ಲಿ ಒಂದೇ ಒಂದು ನರಪಿಳ್ಳೆಯೂ ಇಲ್ದಂತೆ ಇಡೀ ಹಳ್ಳಿಗೆ ಸ್ಮಶಾನ ಮೌನದಂತಾಗಿತ್ತು. ಎಲ್ಲೋ ದೂರದಲ್ಲಿ 1-2 ಮಕ್ಕಳು ಗುಂಪು ಕಟ್ಟಿ ಆಡ್ತಾ ಇದ್ದುದನ್ನು ಹೊರತುಪಡಿಸಿದರೆ ಒಬ್ಬರ ಸುಳಿವು ಕೂಡ ದೂರದವರೆಗೂ ಕಾಣ್ತಾ ಇರಲಿಲ್ಲ. ಕೆಲವು ಮನೆಗಳಿಗೆ ಬೀಗ ಜಡಿಯಲಾಗಿತ್ತು ಮತ್ತು ಕೆಲವು ಮನೆ ಮುಂದೆ ಅರ್ಧಂಬರ್ಧ ತೊಳೆದ ಪಾತ್ರೆಗಳು, ನೀರಲ್ಲಿ ನೆನೆಸಿಟ್ಟ ಬಟ್ಟೆಗಳು ಎಲ್ಲೆಂದರಲ್ಲಿ ಬಿದ್ದು ಹೊಡ್ಕಾಡ್ತಿದ್ವು. ಇದೆಲ್ಲವನ್ನು ಗಮನಿಸ್ತಿದ್ದ ಸರ್ವಮಂಗಳನಿಗೆ ಏನೊಂದು ಅರ್ಥವಾಗದಾಯಿತು. ಗಾಡಿಲಿ ಕುಳಿತಿದ್ದ ಸುಧಾಮ ನಿರ್ಮಾನುಷ ರಸ್ತೆನೇ ದಿಟ್ಟಿಸ್ತಾ, ಸರ್ವಾ, ಇದೇನಿದು? ನಿಮ್ಮ ಹಳ್ಳಿಲಿ ಒಬ್ಬರು ಕಾಣ್ತಾ ಇಲ್ವಲ್ಲ? ಎಲ್ಲರೂ, ಅದು ಕೂಡ ಒಂದೇ ಸಮಯದಲ್ಲಿ ಎಲ್ಲಿ ಹೋಗಿರ್ಬೋದು? ಹಳ್ಳೀಲಿ ಯಾವುದಾದ್ರೂ ಶುಭ ಕಾರ್ಯ ಇದೆಯಾ
ಅಥವಾ ಯಾರ್ದಾದ್ರೂ ಸಾವಾಗಿದೆಯಾ ಅಂತ ತನ್ನ ಮನದಲ್ಲಿ ಮೂಡಿದ್ದ ಪ್ರಶ್ನೆನ ಕೇಳತೊಡಗಿದಾಗ ಸರ್ವಮಂಗಳ ಒಮ್ಮೆಲೆ ಬೆಚ್ಚಿದ್ಲು. ಅದಕ್ಕೆ ಕಾರಣನೂ ಇತ್ತು. ಹಳ್ಳಿಲಿ ಯಾರದ್ದಾದ್ರೂ ಸಾವಾದರೆ ಮೃತಪಟ್ಟವನು ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ ಅಥವಾ ಯಾರ ಬಳಿ ಎಷ್ಟೇ ದ್ವೇಷ ಬೆಳೆಸಿಕೊಂಡಿದ್ರೂ ಹಳ್ಳಿ ಜನರು ಅದನ್ನೆಲ್ಲ ಮರೆತು ಹೆಣದ ಮುಖ ನೋಡೋದಕ್ಕೆ ಹೋಗ್ತಾ ಇದ್ದಿದ್ದು ಆ ಹಳ್ಳಿಯ ಪ್ರತೀತಿ. ಅಂದರೆ ಇವರು ಹೇಳಿದ ಹಾಗೆ ಹಳ್ಳಿಲಿ ಯಾರದ್ದಾದ್ರೂ ಸಾವಾಗಿರ್ಬೋದಾ, ಅಥವಾ ನನ್ನ ಪತ್ರ ಓದಿ ಅಪ್ಪಾಜಿ ಅಮ್ಮಂಗೇನಾದರೂ ಅಂತ ನೆನೆಸಿಕೊಂಡವಳು ಒಮ್ಮೆಲೆ ನಡುಗಿದ್ಲು. ತನ್ನ ಪ್ರಶ್ನೆಗೆ ಅವಳು ಏನೊಂದು ಉತ್ತರಿಸದಿದ್ದಾಗ ಅವಳತ್ತ ಮುಖ ಮಾಡಿದವನು ಅವಳ ಆಂತರ್ಯವನ್ನು ಅರಿತವನಂತೆ, ಛೆಛೆ, ನಾನು ಬಾಯಿ ಮಾತಿಗೆ ಹೇಳಿದೆ ಅಷ್ಟೇ, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ, ಯಾರಿಗೂ ಏನೂ ಆಗಿರೋದಿಲ್ಲ, ಧೈರ್ಯ ತಂದ್ಕೋ ಅವಳನ್ನು ತಬ್ಬಿ ಸಂತೈಸ್ದ. ಅಷ್ಟರಲ್ಲಿ ಗಾಡಿ ದೀಕ್ಷಿತರ ಮನೆ ತಲುಪಿತ್ತು. ಮನೆ ಹತ್ತಿರಕ್ಕೆ ಬರ್ತಾ ಇರುವಾಗಲೇ ಹಳ್ಳೀಲಿ ಏನು ನಡೆದಿರ್ಬೋದು ಅನ್ನೋದು ಅವರಿಬ್ಬರಿಗೂ ಅರ್ಥವಾಗತೊಡಗಿತ್ತು. ಗಾಡಿಯಿಂದ ಇಳಿದವರು ಗಾಡಿಯವನಿಗೆ ನೀಡಬೇಕಾಗಿದ್ದ ಹಣ ನೀಡಿ ಮನೆಯತ್ತ ಹೆಜ್ಜೆ ಹಾಕಿದ್ರು. ಗಾಡಿ ನಿಲ್ತಿದ್ದಾಗೆ ಎಣ್ಣೆ ಹಾಕಿರದ ಅದರ ಚಕ್ರದ ಕೀರಲು ಶಬ್ದಕ್ಕೆ ದೀಕ್ಷಿತರ ಮನೆ ಮುಂದೆ ಸೇರಿದ್ದ ಅಗ್ರಹಾರದ ಜನರು ಹಾಗೂ ಅಗ್ರಹಾರದ ಆಚೆಗೆ ನಿಂತಿದ್ದ ಹಳ್ಳಿಯ ಇತರೆ ಜನರೆಲ್ಲರೂ ಗಾಡಿಯತ್ತ ಮುಖ ಮಾಡಿದ್ರು. ದೀಕ್ಷಿತ್ರು ಮಗಳು ಯಾವುದೋ ಅಪರಿಚಿತನ ಜೊತೆ, ಅದು ಕೂಡ ಆ ಪರಿಸ್ಥಿತಿಯಲ್ಲಿ ಕಂಡಾಗ ಒಬ್ಬೊಬ್ಬರ ಮುಖದ ಭಾವನೆ ಒಂದೊಂದು ರೀತಿಯಲ್ಲಿ ಬದಲಾಗತೊಡಗಿತ್ತು. ದೀಕ್ಷಿತ್ರಿಗೆ ಮಗಳು ಮದುವೆ ವಿಷಯ ತಿಳಿಯುತ್ತಾ? ಅವರು ಆ ಆಘಾತವನ್ನು ಹೇಗೆ ತಡ್ಕೋತಾರೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.